ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನ ಅಂಗವಾಗಿ ಹುಕ್ಕೇರಿ ಪೊಲೀಸರಿಂದ ಜಾಗೃತಿ ಜಾಥಾ. ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನದ ಅಂಗವಾಗಿ ನಿನ್ನೆ ಹುಕ್ಕೇರಿ ಠಾಣೆಯ ಪೊಲೀಸರಿಂದ ವಿಶೇಷ ಜಾಗೃತಿ ಮತ್ತು ನಿರ್ಮೂಲನಾ ಕಾರ್ಯಕ್ರಮ ಆಯೋಜಿಸಿದರು. ಹುಕ್ಕೇರಿ ಸಿಪಿಐ ಶಿವಶಂಕರ್ ಗನಾಚಾರಿ ನೇತೃತ್ವದಲ್ಲಿ ಮಾದಕ ವ್ಯಸನದ ದುಷ್ಪರಿಣಾಮಗಳ ಬಗ್ಗೆ ಸಾರ್ವಜನಿಕರು ಮತ್ತು ಯುವ ಜನತೆಯಲ್ಲಿ ಅರಿವು ಮೂಡಿಸಲು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜಾಥಾ ನಡೆಸಿದರು. ಈ ಸಂದರ್ಭದಲ್ಲಿ ಸಂಕೇಶ್ವರ್ ಸಿಪಿಐ ಗಣಪತಿ ಕೋಗನೋಳಿ, ಸತೀಶ್ ಹಿರೇಕುರುಬರ್, ಅರ್ಜುನ್ ಮಸರಗುಪ್ಪಿ, ಮಂಜುನಾಥ್ ಕಬ್ಬೂರಿ ಭಾಗವಹಿಸಿದ್ದರು. ವರದಿ ಸಂತೋಷ್ ಪಾಟೀಲ್, SP7 ಕನ್ನಡ ನ್ಯೂಸ್, ಹುಕ್ಕೇರಿ. ಏನಿದೆ ನಿಮ್ಮದು ಉರ್ದು ಸ್ಕೂಲ್, ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರು, ಇಲ್ಲಿನ ಎಲ್ಲ ಶಾಲಾ ಪ್ರಾಧ್ಯಾಪಕರು, PU ಕಾಲೇಜಿನ ಎಲ್ಲ ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಚೇರ್ಮನ್ರು, ಕಮಿಟಿ ಸದಸ್ಯರುಗಳು ಎಲ್ಲರೂ ಕೂಡ ಸ್ವಖುಷಿಯಿಂದ ಭಾಗವಹಿಸಿರ್ತೀರಿ. ಪ್ರಪ್ರಥಮವಾಗಿ ಪೊಲೀಸ್ ಇಲಾಖೆ ವತಿಯಿಂದ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹುಕ್ಕೇರಿ ಪೊಲೀಸ್ ಠಾಣೆ ವತಿಯಿಂದ ಏನೊಂದು ರ್ಯಾಲಿ ಆಯೋಜನೆ ಮಾಡಲಾಗಿತ್ತು, ಇದ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾದಕ ದ್ರವ್ಯ ನಿಮಗೂ ಗೊತ್ತಿದೆ. ಈಗಿನ ಕಾಲದಲ್ಲಿ ಮಾದಕ ದ್ರವ್ಯ ಅಂದ್ರೇನು, ಅದನ್ನ ನಾವು ಯಾಕೆ ಅಬ್ಯೂಸ್ ಮಾಡಬೇಕು, ಅಂದ್ರೆ ಯಾಕೆ ವಿರೋಧ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕಾಗತ್ತೆ.